ವಿಧಾನಸೌಧ ಮಾದರಿಯಲ್ಲಿ ಸುಂದರ ಕಟ್ಟಡ ಬೀದರ್ನಲ್ಲಿದೆ. ರಾಜ್ಯಕ್ಕೆ ಮಾದರಿಯ ಅದ್ಭುತ ಪಂಚಾಯತ್ ಕಟ್ಟಡ. ಹೌದು, ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ಮುದೋಳು ಗ್ರಾಮದಲ್ಲಿ ಮಿನಿ ವಿಧಾನಸೌಧ ಮಾದರಿಯ ಗ್ರಾಮಸೌಧ ಕಚೇರಿ ಕಟ್ಟಡ ನಿರ್ಮಾಣಗೊಂಡಿದ್ದು, ಅದರ ವಿನ್ಯಾಸ ರಾಜ್ಯಕ್ಕೆ ಮಾದರಿಯಾಗಿದೆ. ಸುಸಜ್ಜಿತ ಸೌಲಭ್ಯಗಳೊಂದಿಗೆ ನಿರ್ಮಾಣವಾದ ಈ ಕಟ್ಟಡ ಗ್ರಾಮೀಣ ಆಡಳಿತಕ್ಕೆ ಹೊಸ ಚೈತನ್ಯ ತುಂಬಿದೆ. 1956ರಲ್ಲಿ ಸ್ಥಾಪನೆಯಾದ ಮುಧೋಳ್ ಬಿ ಗ್ರಾಮ ಪಂಚಾಯಿತಿಗೆ ಪ್ರಸ್ತುತ 16 ಸದಸ್ಯರ ಬಲವಿದೆ. ಹಿಂದೆ ಗ್ರಾಮದ ಬಸ್ ನಿಲ್ದಾಣದ ಸಮೀಪದಲ್ಲಿದ್ದ ಹಳೆಯ ಕಟ್ಟಡದ ಬದಲಿಗೆ 2023ರಲ್ಲಿ ಅಧಿಕಾರ ಸ್ವೀಕರಿಸಿದ ಪಿಡಿಒ ದತ್ತಾತ್ರೇಯ ಪೂಜಾರಿಯವರ ದೂರದೃಷ್ಟಿಯಿಂದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಕಮಲನಗರ ಔರದ್ ಮುಖ್ಯ ರಸ್ತೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ಗ್ರಾಮದ ರವಿಕುಮಾರ್ ಬಿಚಕುಂದಿ ಅವರು 10,080 ಅಳತೆಯ ಜಾಗವನ್ನ ದೇಣಿಗೆಯಾಗಿ ನೀಡಿದ್ದು, 4,050 ಅಳತೆಯಲ್ಲಿ 44 ಲಕ್ಷ ವೆಚ್ಚದಲ್ಲಿ ವಿವಿಧ ಸರ್ಕಾರದ ಅನುದಾನ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕಟ್ಟಡ ನಿರ್ಮಿಸಲಾಗಿದೆ. 2026ರ ಗಣರಾಜ್ಯೋತ್ಸವದಂದು ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಕಟ್ಟಡದ ಒಳಭಾಗದಲ್ಲಿ ಎಡಭಾಗದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಪಿಡಿಒಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆಯಾಗಿದೆ. ಬಲಭಾಗದಲ್ಲಿ ಸಿಬ್ಬಂದಿ ಕೊಠಡಿ ಹಾಗೂ ವಿಶಾಲ ಸಭಾಂಗಣ ನಿರ್ಮಿಸಲಾಗಿದ್ದು, ಸಭೆ ಸಮಾರಂಭಗಳಿಗೆ ಅಗತ್ಯವಾದ ಕುರ್ಚಿ, ಟೇಬಲ್ ಸೇರಿದಂತೆ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕಟ್ಟಡದ ಮೇಲ್ಭಾಗದಲ್ಲಿ ವಿಧಾನಸೌಧ ಮಾದರಿಯ ಗೋಪುರ ನಿರ್ಮಿಸಿ ಅದರ ಮೇಲೆ ಸರ್ಕಾರದ ಲಾಂಛನ ಅಳವಡಿಸಲಾಗಿದೆ. ಜೊತೆಗೆ ರಾಷ್ಟ್ರೀಯ ಧ್ವಜ ಕಂಬವನ್ನು ಕೂಡ ನಿರ್ಮಿಸಲಾಗಿದೆ. ಕಟ್ಟಡದ ಮುಂಭಾಗದಲ್ಲಿ 3 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿದ್ದು, ಅದರ ಗೋಡೆಗಳ ಮೇಲೆ ಗ್ರಾಮಸಭೆ ಮಹತ್ವ ಅಂಶಗಳಾದ ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ವಿರೋಧ, ಸ್ವಚ್ಛ ಭಾರತ್ ಅಭಿಯಾನ, ಪರಿಸರ ಸಂರಕ್ಷಣೆ, ನೀರಿನ ಸದ್ಬಳಕೆ, ಉದ್ಯೋಗ ಖಾತ್ರಿ ಯೋಜನೆ, ಭಾರತೀಯ ಸಂವಿಧಾನ ಹಾಗೂ ಮತದಾನ ಜಾಗೃತಿ ಕುರಿತು ಚಿತ್ರ ಬರಹಗಳನ್ನು ಚಿತ್ರಿಸಲಾಗಿದೆ. ಈ ಚಿತ್ರಗಳು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸುತ್ತಿವೆ. ಈ ಸುಂದರ ಗ್ರಾಮ ಪಂಚಾಯತ್ ಕಟ್ಟಡ ಕುರಿತು ಪ್ರಮುಖರ ಹರ್ಷ ವ್ಯಕ್ತಪಡಿಸಿದ್ದು, ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದತ್ತಾತ್ರೇಯ ಪೂಜಾರಿ, ಗಜಾನಂದ್ ವಟಗೆ, ಬಸವರಾಜ್ ಬಂಟಿ, ನಾಗರಾಜ್ ರಾಗ, ಸಾಯಿನಾಥ್, ಅಂಕುಶ್ ರಾಥೋಡ್, ಉತ್ತಮ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ರಾಜಯ್ಯಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಕಮಲನಗರ. ನಮ್ಮದು ಪಿಡಿಒ ದತ್ತಾತ್ರೇಯ ಪೂಜಾರಿ ಅವರು ಸುಮಾರು ನಮ್ಮದು ಈ ಗ್ರಾಮ ಪಂಚಾಯತ್ ಬಂದು 3.5 ವರ್ಷ ಆಯಿತು. ಅವ್ರು ಬಂದಂದು 3.5 ವರ್ಷದಲ್ಲಿ ನಮ್ಮ ಗ್ರಾಮ ಒಂದು ಸುಂದರ ಅಭಿವೃದ್ಧಿ ಪಡಿಸಿದ್ದಾರೆ. ಏನೇನು ಕೆಲಸಗಳು ಮಾಡಿದ್ದಾರೆ ಅಂದರೆ, ಅವ್ರು ಬಂದ ನಂತರ ಒಂದು ಸುಂದರವಾದ ಕೆರೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರುವಂಥ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಕಟ್ಟಡ, ಆಮೇಲೆ ಈ ಗ್ರೇ ವಾಟರ್ನಲ್ಲಿ ಬರುವಂಥ CC ಡ್ರೈನ್ಗಳು, ಆಮೇಲೆ ಪ್ರತಿಯೊಂದು ಬಡವರಿಗೆ ಸರ್ಕಾರದ ಯಾವುದೇ ಯೋಜನೆಗಳಿದ್ದರೂ ಸಹ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕಾರ್ಯಗಳು ನಮ್ಮ ದತ್ತಾತ್ರೇಯ PDO ಅವರು ಮಾಡ್ಯಾರ. ಅದಕ್ಕೆ ನಾವು ಎಲ್ಲ ಇಡೀ ಗ್ರಾಮಸ್ಥರಿಂದ ಅವ್ರಿಗೆ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಸರ್, ನೀವೇನಿದ್ರಿ ಸರ್? ನಾನು ಗ್ರಾಮ ಪಂಚಾಯತ್ ಸದಸ್ಯ ಗಜಾನಂದ್ ಒಟ್ಟಿಗೆ ಅಂತೇಳಿ. ಸರ್, ನೀವು ಸದಸ್ಯರಿದ್ದೀರಿ, ಆದರೆ ನಿಮ್ಮ 5 ವರ್ಷದ ಪೀರಿಯಡ್ನಲ್ಲಿ ನೀವು ಜನರ ಸೇವೆ ಏನೇನು ಮಾಡಿದ್ರಿ? ಸರ್, ನಾವು 5 ವರ್ಷ ಅವಧಿಯಲ್ಲಿ ನಮ್ಮದು ಗ್ರಾಮದಲ್ಲಿ ಒಂದು ಅತಿ ಸುಂದರವಾದ ಒಂದು ಕೆರೆ ನಿರ್ಮಾಣ ಮಾಡಿದ್ವಿ. ದೇಶದ 75ನೇ ವರ್ಷದ ಅಮೃತ ಮಹೋತ್ಸವ ನಿಮಿತ್ತವಾಗಿ ಒಂದು ಕೆರೆ ನಿರ್ಮಾಣ ಮಾಡಿದ್ವಿ. ಆ ಕೆರೆ ನಿರ್ಮಾಣದಿಂದ ಅಂತರ್ಜಲ ಜಾಸ್ತಿ ಆಗ್ಯದ. ಎಲ್ಲ ಬೋರ್ವೆಲ್ಗಳಿಗೆ ನೀರುಗಳು ಜಾಸ್ತಿ ಹೊಂಟಾವ. ಅದರಿಂದ ಈ ದನ ಕರುಗಳಿಗೂ ಒಳ್ಳೆಯ ಒಂದು ಸವಲತ್ತಾಗ್ಯದ. ಕೆರೆ ನಿರ್ಮಾಣ ಮಾಡಿದ್ದೇವೆ. ಆಮೇಲೆ ಒಂದು ಸುಂದರವಾದ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಕಟ್ಟಡ ಒಂದು ಗ್ರಾಮ ಸ್ವರಾಜ್ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 44 ಲಕ್ಷ ರೂಪಾಯಿದಲ್ಲಿ ನಾವು ನಮ್ಮ ದತ್ತಾತ್ರೇಯ PDO ಅವರು ಎಲ್ಲ ಪಂಚಾಯತ್ ಸದಸ್ಯರ ಒಂದು ಕುಂತ್ಕೊಂಡು ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಹಾಗೂ ಒಂದು 10,000 ಫೀಟ್ ಏನದಂದ್ರೆ CC ಡ್ರೈನ್ ನಿರ್ಮಾಣ ಮಾಡಿದ್ದೇವೆ ಗ್ರೇ ವಾಟರ್ದಲ್ಲಿ. ಈಗ ಹಲವಾರು ಕಾಮಗಾರಿಗಳು ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ. ಮತ್ತೆ ಏನೇನು ಕೆಲಸ ಮಾಡಿದ್ರಿ ಸರ್? ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಬಡವರ ಮನೆ ಮುಟ್ಟಿಸುವಂಥ ಕಾರ್ಯಕ್ರಮಗಳು ನಾವು 5 ವರ್ಷ ಅವಧಿಯಲ್ಲಿ ಮಾಡಿದ್ದೀವಿ ಸರ್. ನನ್ನ ಹೆಸರು ದತ್ತಾತ್ರೇಯ ಪೂಜಾರಿ ಅಂತ. ನಾನು ಸುಮಾರು 3 ವರ್ಷಗಳಿಂದ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ, ಈ ಒಂದು ಡೆವಲಪ್ಮೆಂಟ್ ಕೆಲಸಗಳು ಮಾಡೋಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ತುಂಬ ಸಹಕಾರವಾಗಿ ನನ್ನ ಬೆನ್ನೆಲುಬು ನಿಂತು ನನಗೆ ಕೆಲಸ ಮಾಡೋಕ್ಕೆ ಸಹಕಾರ ನೀಡ್ಯಾರ. ಈ ತಾವೇನು ನೋಡ್ತಾ ಇದ್ದೀರಿ, ಈ ಒಂದು ಗ್ರಾಮ ಪಂಚಾಯಿತಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಗ್ರಾಮ ಸ್ವರಾಜ್ ಯೋಜನೆ ಒಟ್ಟು 44 ಲಕ್ಷದಲ್ಲಿ ನಾವು ಒಂದು ಕಾರ್ಯವನ್ನು ಮಾಡಿದ್ದೇವೆ. ಈ ಒಂದು
ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಮುಕ್ತಾಯ ಆಗಬೇಕಾದ್ರೆ ಅದಕ್ಕೆ ನಮಗೆ ಅನುದಾನದ ಕೊರತೆ ಆಯಿತು. ನಮ್ಮ ಮಾನ್ಯ ಶಾಸಕರಾದಂತಹ ಪ್ರಭು ಚವ್ಹಾಣ್ ಸಾಹೇಬರು ನಮಗೆ 20 ಲಕ್ಷ ಅನುದಾನ ನೀಡುತ್ತೇನೆ ಅಂತೇಳಿ ಭರವಸೆ ನೀಡಿದ ಸಲುವಾಗಿ ನಾವು ಈ ಒಂದು ಗ್ರಾಮ ಪಂಚಾಯತಿ ಈ ಸದಸ್ಯರ ಅವಧಿಯಲ್ಲೇ ಮುಕ್ತಾಯ ಆಗಬೇಕಂಥೇಳಿ ಈ ಒಂದು ಗ್ರಾಮ ಪಂಚಾಯತಿ ಅಂತ ಮುಕ್ತಾಯ ಮಾಡಿದ್ದೇವೆ, ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ಈ ರೀತಿಯಾಗಿ ಕೆಲಸ ಮಾಡೋಕೆ ನಾನು ಸುಮಾರು 12 ವರ್ಷ ಒಂದು ಸೇವಾ ಅವಧಿಯಲ್ಲಿ ಇಂಥ ಒಂದು ಆಡಳಿತ ಮಂಡಳಿ ನಾನು ಫಸ್ಟ್ ಟೈಮ್ ನೋಡಿದ್ದೆ. ನನಗೆಲ್ಲ ಕೆಲಸ ಮಾಡೋಕೆ ಈ ಒಂದು ಮುಧೋಳ್ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ನಮ್ಮ ಮೇಲಾಧಿಕಾರಿಗಳು ಎಲ್ಲರ ಒಂದು ಸಹಕಾರದಿಂದ ಈ ರೀತಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಆಗ್ಯದ. ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹೇಳಬೇಕಂದ್ರೆ ಬಹಳಷ್ಟು ಡೆವಲಪ್ಮೆಂಟ್ ಕೆಲಸಗಳಿವೆ. ಅದರಲ್ಲಿ ನಾನು ಕೆಲವುಗಳನ್ನು ನಿಮಗೆ ಹೇಳ್ತೀನಿ. ಏನಂದರೆ ಶಾಲೆಯಲ್ಲಿ ಶೌಚಾಲಯಗಳು ಹಾಗೂ ಸಿಸಿ ಡ್ರೈನು, ಅದೇ ರೀತಿಯಾಗಿ ಬೀದಿ ಗ್ರಾಮದಲ್ಲಿ ಡಿವೈಡರ್ ರೋಡ್ ಮೇಲೆ ಅಂತ ಬೀದಿ ದೀಪಗಳು, ಅದೇ ರೀತಿ ಪ್ರತಿ ಗ್ರಾಮದ ಪ್ರತಿಯೊಂದು ಮೂಲ ಸೌಕರ್ಯಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಮೂಲ ಕಾರಣವಾಗಿದೆ. ಅಲ್ಲಿನ ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ನ ಪಿ ಡಿ ಒ ಅವರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತ್ ಉತ್ತಮ ಮಟ್ಟದಲ್ಲಿ ಒಂದು ಈ ವರ್ಷ 5 ವರ್ಷ ಪೀರಿಯಡಲ್ಲಿ ಊಹೆಗೆ ಮೀರಿದಂಥ ಕೆಲಸ ಮಾಡಿದ್ದಾರೆ ಅಂತಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಮೂಲವಾಗಿ ಹೇಳಬೇಕಂದ್ರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡ, ಈ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ನಮ್ಮ ಪಿ ಡಿ ಒ ಸರ್ ದತ್ತಾತ್ರೇಯ ಪೂಜಾರಿ ಅವರು ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಅವರ ಶ್ರಮದಾನ ಇಷ್ಟು ಮಾಡಿದ್ದಾರೆ ಅಂತಂದರೆ ಇಡೀ ನಮ್ಮ ಮುಧೋಳ್ ಊರು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಡುಕಿದ್ರೆ ಸಹಿತ ಈ ರೀತಿ ಗ್ರಾಮ ಪಂಚಾಯತ್ ಕಟ್ಟಡ ನೋಡೋಕ್ಕೂ ಸಿಗಲ್ಲ. ಅವರ ಶ್ರಮದಾನ ಬಹಳಷ್ಟಿದೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಪಿ ಡಿ ಒ ಸರ್ ಹಾಗೂ ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮುಧೋಳ್ ಗ್ರಾಮಸ್ಥರು ಸಹಿತ ಇದಕ್ಕೆ ಪರಿಪೂರ್ಣವಾಗಿ ಬೆಂಬಲ ನೀಡಿದ್ದಾರೆ. ಜನ ಏನಂತ ಸರ್? ಜನ ಪರಿಪೂರ್ಣವಾಗಿ ಖುಷಿಯಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಅವಧಿಯಲ್ಲಿ ಮಾಡಿದಂಥ ಕೆಲಸ ಜನ ತೃಪ್ತರಾಗಿದ್ದಾರೆ. ಹಾಗೂ ಪಿ ಡಿ ಒ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಜೊತೆ ತುಂಬ ಕೋಆಪರೇಟ್ ಆಗಿ ಅವರು ತಮ್ಮ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಲು ಇಷ್ಟಪಡುತ್ತೇನೆ. ಸರ್, ತಮ್ಮ ಹೆಸರು? ತಮ್ಮ ಹೆಸರು ಬಸವರಾಜ್ ಹೊಂಟೆ, ಗ್ರಾಮಸ್ಥರು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.